Hi guys, I'm your physics lecturer Sunil sir. Okay, today we will discuss about the current electricity. Okay, current electricity chapter ಬಗ್ಗೆ study ಮಾಡೋಣ. It's a competitive part. Okay, in this chapter, we will study the about the charges. Charges ನೋಡಿ ಫಸ್ಟ್ ಎರಡು ಚಾಪ್ಟರ್ ಏನ್ ಮಾಡಿದ್ವಿ ಏನ್ ಸ್ಟಡಿ ಮಾಡಿದ್ವಿ ಅಂತ ಹೇಳಿದ್ರೆ ದ ಚಾರ್ಜಸ್ ಈಸ್ ಇನ್ ದಿ ರೆಸ್ಟ್ ಪೊಸಿಷನ್ ಇದ್ದಾವಾಗ ಚಾರ್ಜಸ್ ರೆಸ್ಟ್ ಅಲ್ಲಿ ಇದ್ದಾವಾಗ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ದಟ್ ಇಸ್ ವಾಟ್ ಇಯರ್ ದಟ್ ಇಸ್ ಅನ್ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಅಲ್ವಾ. ಸ್ಟಾಟಿಕ್ ಎಲೆಕ್ಟ್ರಿಸಿಟಿ. ದಿಸ್ ಇಸ್ ವಾಟ್ ಇಯರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಕರೆಂಟ್ ಎಲೆಕ್ಟ್ರಿಸಿಟಿ ದಟ್ ಇಸ್ ಅ ಕರೆಂಟ್. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿ. ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿ ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ದ ಚಾರ್ಜಸ್ ಆರ್ ಇನ್ ದಿ ಮೋಷನ್. ಚಾರ್ಜಸ್ ಮೋಷನ್ ಅಲ್ಲಿ ಇದ್ದಾವ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನ್ ಹೇಳ್ತೀವಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೇವೆ. ಇಫ್ ದ ಚಾರ್ಜಸ್ ಈಸ್ ಇನ್ ದಿ ರೆಸ್ಟ್ ಇದಕ್ಕೆ ಏನ್ ಹೇಳ್ತೀವಿ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೇವೆ. ಓಕೆ, ದ ಫಸ್ಟ್ ಥಿಂಗ್ ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಸೊ ಇಫ್ ಐ ಫಸ್ಟ್ ವಿ ವಿಲ್ ಕನ್ಸಿಡರ್ ಆಸ್ ನ ಕಂಡಕ್ಟರ್ಸ್. ಓಕೆ, ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅಂತ ಹೇಳಿದ್ರೆ ಕಂಡಕ್ಟರ್ ಅಂತ ಹೇಳಿದ್ರೆ ಏನು? ಕಂಡಕ್ಟರ್ ಅಂತ ಹೇಳಿದ್ರೆ those material which can allow the or it can passes a current through it. ಕರೆಂಟ್ ಅನ್ನ ತನ್ನೊಳಗೆ ಪಾಸ್ ಮಾಡ್ತಾ ಇದ್ರೆ ಅಂತ ಮಟೀರಿಯಲ್ಗೆ ಏನ್ ಹೇಳ್ತೀವಿ ನಾವು ಕಂಡಕ್ಟರ್ಸ್ ಅಂತ ಹೇಳ್ತೇವೆ. ಇನ್ಸುಲೇಟರ್ಸ್ ಅಂತ ಹೇಳಿದ್ರೆ ಇನ್ಸುಲೇಟರ್ಸ್ ಅಂತ ಹೇಳಿದ್ರೆ ಏನು? ಇನ್ಸುಲೇಟರ್ಸ್ ಅಂತ ಹೇಳಿದ್ರೆ ಇನ್ಸುಲೇಟರ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ದೀಸ್ ಆರ್ ದಿ ಮಟೀರಿಯಲ್ಸ್ ವಿಚ್ ಡಸ್ ನಾಟ್ ಅಲೋ ಟು ಪಾಸ್ ದಿ ಕರೆಂಟ್. ತನ್ನೊಳಗೆ ಕರೆಂಟ್ ಅನ್ನ ಪಾಸ್ ಮಾಡ್ಲಿಕ್ಕೆ ಬಿಡದೆ ಇರುವಂತಹ ಮಟೀರಿಯಲ್ ಏನ್ ಹೇಳ್ತೀವಿ ನಾವು ಇನ್ಸುಲೇಟರ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಸಾಲಿಡ್ ಕಂಡಕ್ಟರ್ಸ್. ಫಸ್ಟ್ ಒನ್ is solid conductors. First one is solid conductors. In this solid conductors ಅಲ್ಲಿ ದ ಚಾರ್ಜ್ ಕ್ಯಾರಿಯರ್ಸ್. ಹಾಗಾದ್ರೆ ಆ ಕರೆಂಟ್ ಪಾಸ್ ಆಗ್ಲಿಕ್ಕೆ ರೆಸ್ಪಾನ್ಸಿಬಲ್ ಯಾರಾಗಿರ್ತಾರೆ ಅನ್ನೋದಾದ್ರೆ ಸಾಲಿಡ್ ಕಂಡಕ್ಟರ್ಸ್ ಅಂತ ಹೇಳಿದ್ರೆ ವೈರ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಕಾಪರ್ ವೈರ್, ಇದು ಮೆಟಲ್ ಅಲ್ವಾ, ಮೆಟಾಲಿಕ್ ವೈರ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಾಲಿಡ್ ಕಂಡಕ್ಟರ್ಸ್ ಅಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರ ಅಂತ ಹೇಳಿದ್ರೆ ಕರೆಂಟ್ ಪಾಸ್ ಆಗ್ಲಿಕ್ಕೆ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ ಹೇಳಿದ್ರೆ ದಟ್ ಇಸ್ ಅ ಫ್ರೀ ಇಲೆಕ್ಟ್ರಾನ್ಸ್. ಫ್ರೀ ಇಲೆಕ್ಟ್ರಾನ್ಸ್ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ದಿ ಕಂಡಕ್ಟರ್ಸ್. ಓಕೆ, ಯಾವ್ದಕ್ಕೆ? ಸಾಲಿಡ್ ಕಂಡಕ್ಟರ್ಸ್ ಗೆ ಆಗಿರುತ್ತೆ. ಅದೇ ತರನೇ ಇಲೆಕ್ಟ್ರೋಲೈಟ್ಸ್ ಅಲ್ಲಿ ಇಲೆಕ್ಟ್ರೋಲೈಟ್ಸ್ ಅಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ ಹೇಳಿದ್ರೆ ಅಯಾನ್ಸ್, ವೆದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಅಯಾನ್ಸ್, ಎರಡು ಏನಾಗಿರುತ್ತೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅದೇ ತರನೇ ಸೆಮಿ ಕಂಡಕ್ಟರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ ಹೇಳಿದ್ರೆ ಹೋಲ್ಸ್ ಅಂಡ್ ಇಲೆಕ್ಟ್ರಾನ್ಸ್. ಓಕೆ, ಹೋಲ್ಸ್ ಆಮೇಲೆ ಇಲೆಕ್ಟ್ರಾನ್ಸ್ ಎರಡು ಏನಾಗಿರುತ್ತೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಯಾವುದಕ್ಕೆ? ಕಂಡಕ್ಟರ್ ದಟ್ ಕರೆಂಟ್ ಪಾಸ್ ಆಗ್ಲಿಕ್ಕೆ. ಓಕೆ, ಸೊ ದೀಸ್ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ದಿ ಕರೆಂಟ್. ಓಕೆ, ಫ್ರೀ ಇಲೆಕ್ಟ್ರಾನ್ಸ್, ಅಯಾನ್ಸ್ ಆಮೇಲೆ ಹೋಲ್ಸ್ ಆಗಿರುತ್ತೆ. ಯಾವ್ದ್ರಲ್ಲಿ? ಕಂಡಕ್ಟರ್, electrolyte and semiconductors. Okay, now we know that is in current I ಅಲ್ವಾ. I ಅಂತ ಹೇಳಿದ್ರೆ ಏನು? that is dq divided by dt. ಇಲ್ಲಿ ಕರೆಂಟ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ ಎಷ್ಟು ಚಾರ್ಜಸ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನ ಏನ್ ಹೇಳ್ತೀವಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೇವೆ. ಅಂಡ್ ಇಟ್ ಸಿಂಬಲ್ ಯಾವ್ದ್ರಿಂದ ಐ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಯೂನಿಟ್ ಈಸ್ ಆಂಪಿಯರ್ ಆಗಿರುತ್ತೆ. ಯೂನಿಟ್ SI ಯೂನಿಟ್ ಏನಾಗಿರುತ್ತೆ? ಆಂಪಿಯರ್ ಆಗಿದೆ ಕರೆಂಟ್ ಇದ್ದು. ಅದೇ ತರನೇ ಇಟ್ಸ್ ಅ ಸ್ಕ್ಯಾಲರ್ ಕ್ವಾಂಟಿಟಿ. ಓಕೆ, ಇಟ್ಸ್ ಅ ಸ್ಕ್ಯಾಲರ್ ಕ್ವಾಂಟಿಟಿ ಆಗಿದೆ. ಯಾವ್ದು? ಕರೆಂಟ್ ಇದ್ದು. ಇಲ್ಲಿ ನೋಡಿ, ಕರೆಂಟಿಗೆ ಏನಿದೆ ಅಂತ ಹೇಳಿದ್ರೆ ಕರೆಂಟ್ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಇದೆಯಲ್ವಾ, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ, ಅದೇ ತರನೇ ಡೈರೆಕ್ಷನ್ ಸಹ ಇದೆ. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ಸ್ ಇದೆ ಅಲ್ವಾ. ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇದೆ. ಬಟ್ ಆದ್ರೆ ಇದನ್ನ ನಾವು ವೆಕ್ಟರ್ ಅಂತ ಕನ್ಸಿಡರ್ ಮಾಡಲ್ಲ. ಯಾವ್ದಕ್ಕೆ?
ಕರೆಂಟ್ ಅನ್ನ ವೆಕ್ಟರ್ ಅಂತ ಕನ್ಸಿಡರ್ ಮಾಡಲ್ಲ, ಬಟ್ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಸ್ಕ್ಯಾಲರ್ ಕ್ವಾಂಟಿಟಿ ಸ್ಕ್ಯಾಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಹೀಗೆ? ಇದಕ್ಕೆ ವೆಕ್ಟರ್ ಅಂತ ಹೇಳಿದ್ರೆ ಏನು, ಮ್ಯಾಗ್ನಿಟ್ಯೂಡ್ ಇರಬೇಕು, ಡೈರೆಕ್ಷನ್ ಇದ್ರೆ ಏನಂತ ಹೇಳ್ತೀವಿ ನಾವು, ವೆಕ್ಟರ್ ಅಂತ ಹೇಳ್ತೀವಿ. ಬಟ್ ಈ ಕರೆಂಟ್ ಗೆ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇದೆ, ಬಟ್ ವಿ ವಿಲ್ ನಾಟ್ ಕನ್ಸಿಡರ್ ಆಸ್ ವೆಕ್ಟರ್, ವೆಕ್ಟರ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಒಬೇ ದಿ ಲಾ ಆಫ್ ವೆಕ್ಟರ್ ಅಡಿಷನ್. ವೆಕ್ಟರ್ ಅಡಿಷನ್ ಏನು ಇದು ಒಬೇ ಮಾಡಲ್ಲ, ವೆಕ್ಟರ್ ಅಡಿಷನ್ ಇದು ಒಬೇ ಮಾಡಲ್ಲ. ಹಾಗಾಗಿ ಇದು ಬರೀ ಡೈರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ಇದ್ರೆ, ವೆಕ್ಟರ್ ಕ್ವಾಂಟಿಟಿ ಆಗ್ಬೇಕು ಅಂತ ಹೇಳಿದ್ರೆ ಬರೀ ಡೈರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ಇದ್ರೆ ಸಾಲದು. ಇದೇನ್ ಮಾಡ್ಬೇಕು, ಇಟ್ ಮಸ್ಟ್ ಬಿ ಒಬೇ ದಿ ಲಾ ಆಫ್ ವೆಕ್ಟರ್ ಅಡಿಷನ್. ಲಾ ಆಫ್ ವೆಕ್ಟರ್ ಅಡಿಷನ್ ಅನ್ನ ಒಬೇ ಮಾಡ್ಬೇಕು. ಸೊ ಹಾಗಾದ್ರೆ ಲಾ ಆಫ್ ವೆಕ್ಟರ್ ಅಡಿಷನ್ ಅಂತ ಹೇಳಿದ್ರೆ ಏನು, ಲೆಟ್ ಅಸ್ ವಿ ವಿಲ್ ಸಿ ದಿಸ್ ಇಸ್ ಅ ಕರೆಂಟ್. ಇಲ್ಲೊಂದು 2 ಆಂಪಿಯರ್ ಕರೆಂಟ್ ಇದೆ, ಅದೇ ತರನೇ ಈ ಕಡೆಯಿಂದನೂ 2 ಆಂಪಿಯರ್ ಕರೆಂಟ್ ಬರ್ತಾ ಇದೆ ಅಂತ ಕನ್ಸಿಡರ್ ಮಾಡಿ. ಹಾಗಾದ್ರೆ ಇಲ್ಲಿ ಸಿಗ್ತಾ ಇರುವಂತದ್ದು ಕರೆಂಟ್ ಎಷ್ಟಾಗಿರುತ್ತೆ, ಇಟ್ ವಿಲ್ ಬಿ ದಿ 4 ಆಂಪಿಯರ್ ಅಲ್ವಾ. ಇಲ್ಲಿ ಎಷ್ಟು ಬರ್ಬೇಕಿತ್ತು, 4 ಆಂಪಿಯರ್ ಬರ್ಬೇಕಿತ್ತು. ಲೆಟ್ ಅಸ್ ಇಟ್ಸ್ ಅನ್ ಆಂಗಲ್ ಈಸ್ 60 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಓಕೆ, ಈಗ ಆಂಗಲ್ ಎಷ್ಟಿದೆ, ಆಂಗಲ್ ಬಿಟ್ವೀನ್, ಇದನ್ನ ನಾನು ವೆಕ್ಟರ್ ಕ್ವಾಂಟಿಟಿ ಅಂತ ಒಂದ್ ವೇಳೆ ಕನ್ಸಿಡರ್ ಮಾಡಿದ್ರೆ, ಇದು ಸ್ಕ್ಯಾಲರ್ ಕ್ವಾಂಟಿಟಿ ಆದ್ರೆ ಏನಾಗಿರುತ್ತೆ, ಇದು 4 ಆಂಪಿಯರ್. ಸ್ಕ್ಯಾಲರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, ಇದು 4 ಆಂಪಿಯರ್, ಎಕ್ಸಾಕ್ಟ್ಲಿ ಕರೆಕ್ಟ್. ಬಟ್ ಆದ್ರೆ ಇದನ್ನ ನಾನು ವೆಕ್ಟರ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡಿದ್ರೆ, ಒಂದು ವೆಕ್ಟರ್ ಈ ಡೈರೆಕ್ಷನ್ ಇದೆ, ಎಷ್ಟು ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, 2 ಆಂಪಿಯರ್ ಇದೆ ಅಲ್ವಾ, ಮ್ಯಾಗ್ನಿಟ್ಯೂಡ್ 2 ಆಂಪಿಯರ್. ಇನ್ನೊಂದು ವೆಕ್ಟರ್ ಈ ಡೈರೆಕ್ಷನ್ ಇದೆ, ಸೊ ಇನ್ನು ಇದ್ರದ್ದು ಎಷ್ಟಿದೆ, ಸೊ ಇಟ್ಸ್ ಆಲ್ಸೋ 2 ಆಂಪಿಯರ್ ಅಲ್ವಾ. ಇದು ಸಹ ಏನಿದೆ, 2 ಆಂಪಿಯರ್ ಇದೆ, 2 ಆಂಪಿಯರ್. ಇದು ಸಹ ಏನು ಬರ್ತಾ ಇದೆ, ಇದು 2 ಆಂಪಿಯರ್ ಇದೆ. ಓಕೆ, ಇದರ ರಿಸಲ್ಟೆಂಟ್ ವೆಕ್ಟರ್ ಈ ಕಡೆ ಏನ್ ಬರ್ತಾ ಇದೆ, ಈಗ ಇದನ್ನ ನೋಡ್ಬೇಕು. ರಿಸಲ್ಟೆಂಟ್ ವೆಕ್ಟರ್ ಅಂತ ಹೇಳಿದ್ರೆ ಒಂದು ವೆಕ್ಟರ್ ಈ ಕಡೆ ಇದೆ, ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ವಾಟ್, ವೆಕ್ಟರ್ ಫಾರ್ಮುಲಾ ಏನು, ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್, ಇದು ಎ ಅಂತ ಕನ್ಸಿಡರ್ ಮಾಡ್ತೀನಿ, ಇದು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಫಾರ್ಮುಲಾ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos theta. ದಿಸ್ ಇಸ್ ದಿ ರಿಸಲ್ಟೆಂಟ್ ವೆಕ್ಟರ್ ಫಾರ್ಮುಲಾ ಅಲ್ವಾ. ಸೊ ಇಲ್ಲಿ ನಾನು ಇದನ್ನ ಕನ್ಸಿಡರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ ಎ ಎಷ್ಟಿದೆ, 2 ಸ್ಕ್ವೇರ್ ಇಸ್ 4 ಪ್ಲಸ್ 4 ಪ್ಲಸ್ 2 ಇಂಟು ಎ ಬಿ, ಎ ಇಂಟು ಬಿ ಎಷ್ಟಿದೆ, ದಿಸ್ ಇಸ್ ಎ ಇಂಟು ಬಿ ಏನಾಯ್ತು, 2 ಇಂಟು 2 ಏನಾಯ್ತು, 4 ಆಯ್ತು. ದಿಸ್ ಇಸ್ ಕಾಸ್ ಟೀಟಾ, ಟೀಟಾ ವ್ಯಾಲ್ಯೂ ಎಷ್ಟಿದೆ, 60 ಡಿಗ್ರಿ ಇದೆ ಅಲ್ವಾ. ಇಟ್ಸ್ ಅನ್ ಆಂಗಲ್ ಇಸ್ 60 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಕಾಸ್ 60 ವ್ಯಾಲ್ಯೂ ಎಷ್ಟು ಬರುತ್ತೆ, ದಟ್ ಇಸ್ 1/2. ಸೊ ಇಟ್ ವಿಲ್ ಬಿ ದಿ 2 ಏನಾಯ್ತು, ಕ್ಯಾನ್ಸಲ್ ಆಯ್ತು. ಈಗ ಏನಾಗುತ್ತೆ, ಸೊ ದಿಸ್ ಇಸ್ 4 ಪ್ಲಸ್ 4 ಪ್ಲಸ್ 4 ಎಷ್ಟಾಗತ್ತೆ, ಸೊ ಇಟ್ ವಿಲ್ ಬಿ ದಿ 12 ಅಲ್ವಾ. ಆನ್ಸರ್ ಎಷ್ಟು ಬರ್ತಾ ಇದೆ ಇಲ್ಲಿ, 12 ರೂಟ್ 12 ಬರ್ತಾ ಇದೆ. ಬಟ್ ಆದ್ರೆ ಇಲ್ಲಿ ಎಕ್ಸಾಕ್ಟ್ ಇದ್ರಲ್ಲಿ ಎಷ್ಟು ಬರ್ತಾ ಇದೆ, ಸ್ಕ್ಯಾಲರ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ವಿಲ್ ಬಿ ದಿ 4 ಆಂಪಿಯರ್. ಇಲ್ಲಿ 4 ಆಂಪಿಯರ್, ಇದ್ರಲ್ಲಿ ಎಷ್ಟು ಬರುತ್ತೆ, ರೂಟ್ 2 ಆಂಪಿಯರ್. ಇದನ್ನ ವೆಕ್ಟರ್ ಅಂತ ಕನ್ಸಿಡರ್, ರೂಟ್ 12 ಆಂಪಿಯರ್ ಅಲ್ವಾ, ವೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ತರ ಬರ್ಬೇಕಿತ್ತು. ಸೊ ಹಾಗಾಗಿ ಏನಾಗುತ್ತೆ ಇದು, ಸೊ ಇಟ್ಸ್ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ. ಹಾಗಾಗಿ ನಾವು ಇದನ್ನ ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡಲ್ಲ. ಯಾವ್ದನ್ನ, ಕರೆಂಟ್ ಅನ್ನ ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ಇದನ್ನ ಸ್ಕ್ಯಾಲರ್ ಕ್ವಾಂಟಿಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್. ಓಕೆ, now we know that is an I is equals to dq divided by dt. ನಮ್ಗೆ ಏನ್ ಬೇಕು, dq ಬೇಕು. ಸೊ dq is equals to what, I into dt. ಈಗ ನಂಗೆ ಒಂದ್ ವೇಳೆ ಚಾರ್ಜ್ ಬೇಕು, ನನಗೆ ಚಾರ್ಜ್ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀನಿ ನಾನು, ಸೊ q is equals to, we will go for the integration I into dt ಅಲ್ವಾ. ಸೊ ಒಂದ್ ವೇಳೆ ಕರೆಂಟ್ ಕೊಟ್ಟು, ಕ್ವೆಶ್ಚನ್ ಅಲ್ಲಿ ಕರೆಂಟ್ ಕೊಟ್ಟು ಚಾರ್ಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಕೇಳಿದ್ರೆ, ಸೊ ವಿ ಕ್ಯಾನ್ ಗೋ ಫಾರ್ ದಿಸ್ ಮೆಥಡ್. Okay, let us assume ಒಂದು ಕ್ವೆಶ್ಚನ್ ತಗೊಳ್ಳೋಣ, that is I is equals to 3 plus 4t ಇದೆ ಅಂತ ಕನ್ಸಿಡರ್ ಮಾಡಿ. Now we have to find out the total charge. Find the total charge. Find the total charge flow from ಎಷ್ಟಿಂದ 0 to 4 seconds ಅಂತ ಕನ್ಸಿಡರ್ ಮಾಡೋಣ. Okay, find the total charge flow from at t is equals to 0 to when t is equals to 4 seconds. Okay, t ಎಷ್ಟಿದೆ 0 ದಿಂದ 4 seconds ಗೆ ಇಲ್ಲಿ ಆಗುವಂತಹ ಏನು ಟೋಟಲ್ ಚಾರ್ಜ್ ಎಷ್ಟು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ಸ್ ದ ಟೋಟಲ್ ಚಾರ್ಜ್, q is equals to integration of I into dt ಅಲ್ವಾ. ಸೊ substitute the value of an I.
ಸೊ q which is equals to integration of ಎಷ್ಟಿದೆ i ವ್ಯಾಲ್ಯೂ ಎಷ್ಟಿದೆ 3 plus 4t and ಲಿಮಿಟ್ಸ್ ಎಷ್ಟಿದೆ ಎಲ್ಲಿಂದ ಎಲ್ಲಿ ತನಕ 0 ಟೈಮ್ ಎಷ್ಟಿದೆ t is equals to 0 to 4 seconds ಲಿಮಿಟ್ಸ್ ಎಷ್ಟಿದೆ 0 to 4 seconds. Now we will go for the integration ಮಾಡಿದ್ರೆ ಏನು ಸಿಗುತ್ತೆ that is 3t plus 4t square divided by 2. So 2 ones are 2 2s are ಇದೆಷ್ಟು ಬರುತ್ತೆ 3t plus 2t square and ಲಿಮಿಟ್ಸ್ ಎಷ್ಟು ಬರುತ್ತೆ ಇಲ್ಲಿ ಲಿಮಿಟ್ಸ್ ಎಷ್ಟಿದೆ ಇಲ್ಲಿ 0 to 4 seconds ಎಷ್ಟು ಬರುತ್ತೆ ಇದು 0 to 4 seconds. Okay, now you can substitute the values, that is limits, so upper limit minus lower limit. Upper limit ಎಷ್ಟಿದೆ this is 3 into 4 plus 2 into 16 minus 0 t ನಮ್ಮ 0 t ಇದ್ದ ಜಾಗದಲ್ಲಿ 0 ನ ಮಲ್ಟಿಪ್ಲೈ ಮಾಡಿ 0 ನ ಹಾಕಿದ್ರೆ ಏನಾಗುತ್ತೆ so it will be the 0 ಆಗಿರುತ್ತೆ. So we will get here ಎಷ್ಟು ಬರುತ್ತೆ its answer it will be the 44 coulomb. So its answer it will be the 44 coulomb ಆಗಿರುತ್ತೆ. Okay, now ಹೀಗೆ q ವ್ಯಾಲ್ಯೂ ಎಷ್ಟು ಬರುತ್ತೆ 44 coulomb. Now the next question is ಒಂದ್ ವೇಳೆ ಇದು ಗ್ರಾಫ್ ಕೊಟ್ಟಿದ್ದಾರೆ ಅಂತ ಕನ್ಸಿಡರ್ ಮಾಡಿ. ಇಲ್ಲೊಂದು ಗ್ರಾಫ್ ಇದೆ and its graph this is I and this is t and this peak value is 15 and this is 4 ಇದೆ. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ q ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಚಾರ್ಜ್ ಫ್ರಮ್ ದಿಸ್ ಗ್ರಾಫ್. ಈ ಗ್ರಾಫ್ ಕೊಟ್ಟಿದ್ದಾರೆ I ಮತ್ತೆ t ಗ್ರಾಫ್ ಕೊಟ್ಟಿದ್ದಾರೆ. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು q ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ನೋ ದಟ್ q is equals to what q is equals to I into t ಅಲ್ವಾ q ಅಂತ ಹೇಳಿದ್ರೆ ಏನು I into t ಆಗಿರುತ್ತೆ. ಈ ಗ್ರಾಫ್ ಕೊಟ್ಟಿದ್ದಾರೆ. ಸೊ ದ ಏರಿಯಾ ಆಫ್ ದಿಸ್ ಗ್ರಾಫ್ the area of current and time graph it will gives the value of a charge. ಚಾರ್ಜಿನ ವ್ಯಾಲ್ಯೂನ ಸಿಗತ್ತೆ ನಮಗೆ. ಸೊ ದ ಏರಿಯಾ ಆಫ್ ದಿ ಗ್ರಾಫ್ ಏರಿಯಾ ಆಫ್ IT ಗ್ರಾಫ್ ಅಲ್ವಾ IT ಗ್ರಾಫ್ ಗಿವ್ಸ್ ದಿ ವ್ಯಾಲ್ಯೂ ಆಫ್ ಚಾರ್ಜ್ ಏನ್ ಕೊಡುತ್ತೆ ಇದು ಚಾರ್ಜ್ ವ್ಯಾಲ್ಯೂನ ಕೊಡುತ್ತೆ. ಹಾಗಾದ್ರೆ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಸೊ ಚಾರ್ಜ್ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದು ಟ್ರಯಾಂಗಲ್ ಫಾರ್ಮೆಟ್ ಅಲ್ಲಿ ಇದೆ. ಸೊ ಹಾಫ್ ಇಂಟು ಬೇಸ್ ಎಷ್ಟಿದೆ 4 ಇಂಟು ಹೈಟ್ ಎಷ್ಟಿದೆ 15 ಇದೆ. ಸೊ ಇಟ್ ವಿಲ್ ಬಿ ದಿ 30 ಕೂಲಮ್. ಎಷ್ಟು ಬರುತ್ತೆ ಇದು 30 ಕೂಲಮ್ ಆಗಿರುತ್ತೆ ಚಾರ್ಜ್. ಓಕೆ, now we will see the next question, next concept, that is current density. current density ಬಗ್ಗೆ ಸ್ಟಡಿ ಮಾಡೋಣ. ಸೊ current density that is J is equals to I divided by A. Okay, J is equals to I divided by A. This is the current density, current divided by area, and this is the vector quantity. ಇದೇನಿದು ವೆಕ್ಟರ್ ಕ್ವಾಂಟಿಟಿ ಇದು. ಓಕೆ, ಅಂಡ್ ದ ಏರಿಯಾ ಈಗ ಒಂದು ನಾರ್ಮಲ್ ಆಗಿ ಒಂದು ವೈರ್ ಇದೆ ಅಂತ ಕನ್ಸಿಡರ್ ಮಾಡಿ, ಒಂದು ರಾಡ್ ಇದೆ ಅಂಡ್ ಇಟ್ಸ್ ಏರಿಯಾ ಇಸ್ ಆರ್ ಅಂತ ಹೇಳಿದ್ರೆ ಸೊ ಇಟ್ಸ್ ಏರಿಯಾ ಏನಾಗಿರುತ್ತೆ ಇಟ್ಸ್ ಏರಿಯಾ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್. ಓಕೆ, ಅದೇ ತರನೇ ಒಂದು ಸಿಲಿಂಡರ್ ಇದೆ ಅಂಡ್ ಇಟ್ಸ್ ಸಿಲಿಂಡರ್ ಈ ತರ ಇದೆ. ಓಕೆ, ಈ ತರ ಸಿಲಿಂಡರ್ ಇದೆ. ಓಕೆ, ದ ಇನ್ನರ್ ರೇಡಿಯಸ್ ಇಸ್ R1, ಇನ್ನರ್ ರೇಡಿಯಸ್ R1 ಇದೆ, ಔಟರ್ ರೇಡಿಯಸ್ R2 ಇದೆ. ಸೊ ಅವಾಗ ಇದರ ರೇಡಿಯಸ್ ಇದರ ಏರಿಯಾ ಏನಾಗಿರುತ್ತೆ ಸೊ ಇಟ್ಸ್ ಹೋಲೋ ಸಿಲಿಂಡರ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ತರ ಇದೆ. ಓಕೆ, ಇನ್ನರ್ ರೇಡಿಯಸ್ R1 ಇದೆ. ಸೊ ಇದರ ರೇಡಿಯಸ್ ಇದರ ಏರಿಯಾ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಏರಿಯಾ ಇಟ್ ವಿಲ್ ಬಿ ದಿ ಪೈ ಇಂಟು R2 ಸ್ಕ್ವೇರ್ ಮೈನಸ್ ಪೈ ಇಂಟು R1 ಸ್ಕ್ವೇರ್ ಆಗಿರುತ್ತೆ. ಸೊ hence we can easily find out the current density. I value ಕೊಟ್ಟಿರ್ತಾರೆ. So we can easily find out the current density. Okay, current density ಅಂತ ಹೇಳಿದ್ರೆ that is I divided by A. ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾದಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದು ಏನಾಗಿರುತ್ತೆ ಕರೆಂಟ್ ಡೆನ್ಸಿಟಿ ಆಗಿರುತ್ತೆ. ಓಕೆ, now we will see here that is J is equals to 5R. Okay, one question ನೋಡೋಣ 5R. Okay, 5R. Find the total I
flowing, that is to find, we have to find out the total current, find the total current ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. we have to calculate the I flow through the cross sectional area. ಓಕೆ, ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾ R ಇದೆ, ಒಂದು ವೈರ್, ಒಂದು ಇದು ಕೊಟ್ಟಿದ್ದಾರೆ, ಯಾವುದು ಒಂದು ರಾಡ್ ಕೊಟ್ಟಿದ್ದಾರೆ. ಈ ರಾಡ್ ಅಲ್ಲಿ ಇದರ ರೇಡಿಯಸ್ ಎಷ್ಟಿದೆ, R ಇದೆ. ಓಕೆ, R ರೇಡಿಯಸ್ ಇದೆ ಇದರದ್ದು. ಸೊ ಹಿಯರ್ ಈ ರೇಡಿಯಸ್ ಅಲ್ಲಿ, ಇದರಲ್ಲಿ ನಾವು ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಅಂಡ್ ಇಟ್ಸ್ J is given, J ವ್ಯಾಲ್ಯೂ ಎಷ್ಟಿದೆ, 5R ಅಂತ ಇದೆ. ಓಕೆ, ನಾವು that is I is equals to integration of J into dA ಅಂತ ಬರೀಬಹುದಲ್ವಾ. ಸೊ see here, J is equals to, ಇಲ್ಲಿ J is equals to what, J is equals to I divided by A. So I is equals to what, I is equals to what ಆಗಿರುತ್ತದೆ, I is equals to J into A. Okay, so I ಬೇಕು ಅಂತ ಹೇಳಿದ್ರೆ, that is for a small value of current A is equals to I, DI is equals to J into DA ಆಗಿರುತ್ತೆ. ಸೊ if you go for the integration, ನಮಗೆ I ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು, we have to go for the integration. I is equals to integration of J into DA. ಓಕೆ, ಸೊ I is equals to integration of J into DA ಆಗಿರುತ್ತೆ. ಈಗ J ವ್ಯಾಲ್ಯೂ ಕೊಟ್ಟಿದ್ರೆ, J ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ 5R, ಅಂಡ್ ದಿಸ್ ಇಸ್ DA ವ್ಯಾಲ್ಯೂ ಎಷ್ಟಿರುತ್ತೆ, ಇದು ಕ್ರಾಸ್ ಸೆಕ್ಷನಲ್ ಏರಿಯಾ ಅಲ್ವಾ. ಸೊ ಏರಿಯಾ ಆಗಿರೋದ್ರಿಂದ, ಸೊ ಇದರ ಏರಿಯಾ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಇದು ರಾಡ್ ಆಗಿರೋದ್ರಿಂದ ಇದರ ಏರಿಯಾ, ದಟ್ ಇಸ್ DA is equals to ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಏರಿಯಾ ಅಂತ ಹೇಳಿದ್ರೆ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟಿದೆ, ಇದು 2πR ಇದೆ, ಬ್ರೆಡ್ತ್ ಎಷ್ಟಿದೆ, dr ಇದೆ. ಸೊ we will substitute this value, that is dA alva, J into dA. Substitute the value of dA here. So integration of 5R into 2πR into dr. So 5 into 2 ಎಷ್ಟಾಯ್ತು, 10 ಆಗಿರುತ್ತೆ. ಅದೇ ತರನೇ ಪೈ ಇದೆ, ಪೈ ಹೊರಗಡೆ ಇಡ್ತೀನಿ. ಇಂಟಿಗ್ರೇಷನ್ R into R ಏನಾಯ್ತು, R square into dr, R square into dr ಆಗಿರುತ್ತೆ. ಈಗ ನಾವು ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು. So this is pi into R, 10 pi into integration of R square ಏನಾಗುತ್ತೆ, R cube divided by 3. And the ಲಿಮಿಟ್ಸ್ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಇಂದ ಲಿಮಿಟ್ ಎಷ್ಟಿದೆ, ಇಲ್ಲಿ 0 ದಿಂದ ಎಲ್ಲಿ ಹೋಗ್ತಾ ಇದೀವಿ ನಾವು, R ಗೆ ಹೋಗ್ತಾ ಇದೀವಿ. ಸೊ ಟೋಟಲ್ ಡಿಸ್ಟೆನ್ಸ್, ಟೋಟಲ್ ಏನಿದೆ, ಇದನ್ನ ನಾನು ಕ್ಯಾಪಿಟಲ್ R ಅಂತ ಬರ್ತೀನಿ. ಓಕೆ, ಇಫ್ ಐ ಟೇಕ್ ದಿ ಕ್ಯಾಪಿಟಲ್ R, ಕನ್ಫ್ಯೂಷನ್ ಆಗ್ತಾ ಇದೆ ನಮಗೆ. 0 ದಿಂದ R, ಕ್ಯಾಪಿಟಲ್ R, 0 ದಿಂದ R ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದ ಲಿಮಿಟ್ಸ್ ಇಟ್ ವಿಲ್ ಬಿ ದಿ 0 to R. ಸೊ ಆನ್ಸರ್ ಎಷ್ಟು ಬರುತ್ತೆ ಇದ್ರದ್ದು, 10 into pi into R cube divided by 3 minus 0. Okay, R lower limit substitute ಮಾಡಿದ್ರೆ 0 the power it will be the 0 ಆಗಿರುತ್ತೆ. So its answer it will be the 10 pi R cube divided by 3. So this is the I value ಆಗಿರುತ್ತೆ, I value. Okay, this is the I value. Okay, now we will see the some problems. Okay, ಒಂದೇ ತರನೇ ಪ್ರಾಬ್ಲಮ್ಸ್ ನೋಡಿ. ನಾವು ಇದರಲ್ಲಿ ನೋಡೋದು ಅಂತ ಹೇಳಿದ್ರೆ, ಅದೇ ತರನೇ ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ಥರ್ಮಲ್ ವೆಲಾಸಿಟಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಥರ್ಮಲ್ ವೆಲಾಸಿಟಿ. ಸೊ ಥರ್ಮಲ್ ವೆಲಾಸಿಟಿ ಅಂತ ಹೇಳಿದ್ರೆ ಏನು, ಇಲ್ಲಿ ಒಂದು ಕಂಡಕ್ಟರ್ ಇದೆ ಅಲ್ವಾ, ಇಲ್ಲಿ ಒಂದು ಕಂಡಕ್ಟರ್ ಇದೆ. ಈ ಕಂಡಕ್ಟರ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವೇನ್ ಮಾಡ್ತೀವಿ, ಬಿಫೋರ್ ಅಪ್ಲೈಯಿಂಗ್ ದಿ ಬ್ಯಾಟ್ರಿ, ದಟ್ ಈಸ್ ಅನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಗೆಟ್ ಡ್ರಿಫ್ಟೆಡ್. ಬಟ್ ಆದ್ರೆ ಏನ್ ಮಾಡ್ತೀವಿ ನಾವು, ಇಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕೊಡ್ತಾ ಇಲ್ಲ, ಇಲ್ಲಿ ಯಾವುದೇ ರೀತಿಯಾದಂತ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕೊಡಲ್ಲ. ಅವಾಗ ಇದರ ಥರ್ಮಲ್ ವೆಲಾಸಿಟಿ ಏನಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲದು ಏನಾಗಿರುತ್ತೆ, ಇಲೆಕ್ಟ್ರಾನ್ಸ್ ಇರುತ್ತಲ್ವಾ, ಎಲ್ಲ ಇಲೆಕ್ಟ್ರಾನ್ಸ್ ಇರುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇದೇನಾಗ್ತಾ ಇರ್ತದೆ, ಈ ಫ್ರೀ ಎಲೆಕ್ಟ್ರಾನ್ಸ್ ಇಟ್ ವಿಲ್ ಬಿ ಮೂವ್ ಇನ್ ರ್ಯಾಂಡಮ್ಲಿ. ಒಂದು ಈ ಡೈರೆಕ್ಷನ್ ಇರುತ್ತೆ, ಒಂದು ಈ ಡೈರೆಕ್ಷನ್ ಇದ್ರೆ ಇನ್ನೊಂದು ಈ ಡೈರೆಕ್ಷನ್, ರ್ಯಾಂಡಮ್ಲಿ ಏನಾಗ್ತಾ ಇರ್ತದೆ, ಮೂವ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಒಂದು ಇಫ್ ಯು ಕನ್ಸಿಡರ್ ಫಾರ್ ಅನ್ ಸಿಂಗಲ್ ದ ವೆಲಾಸಿಟಿ ಆಫ್ ದಿ ಸಿಂಗಲ್ ಎಲೆಕ್ಟ್ರಾನ್, ಒಂದು ಇಲೆಕ್ಟ್ರಾನ್ದು ಸಿಂಗಲ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡಿದ್ರೆ, ಒಂದು ಎಲೆಕ್ಟ್ರಾನ್ ನ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡಿದ್ರೆ, ಇಟ್ಸ್ ವೆಲಾಸಿಟಿ ಇಟ್ ವಿಲ್ ಬಿ ದಿ 10 to the power 5 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಯಾವುದು, ಥರ್ಮಲ್ ವೆಲಾಸಿಟಿ.
ಥರ್ಮಲ್ ವೆಲಾಸಿಟಿ ಎಷ್ಟಿರುತ್ತೆ? ದಟ್ ಈಸ್ 10 to the power 5 meter per second. Okay, 10 to the power 5 meter per second ಇರುತ್ತೆ. This is for the thermal velocity. Okay, now ಅದೇ ತರನೇ ಫಾರ್ ದಿ ಇದನ್ನ ನಾವೇನ್ ಫಾರ್ ದಿ ಟೋಟಲ್ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಫಾರ್ ದಿ ಓನ್ಲಿ ಫಾರ್ ಅ ಸಿಂಗಲ್ ಇಲೆಕ್ಟ್ರಾನ್, ಒನ್ ಇಲೆಕ್ಟ್ರಾನ್ ಇದು. ಓಕೆ, ಥರ್ಮಲ್ ವೆಲಾಸಿಟಿ ಫಾರ್ ದಿ ಒನ್ ಇಲೆಕ್ಟ್ರಾನ್. ಫಾರ್ ದಿ ಟೋಟಲ್ ಥರ್ಮಲ್ ವೆಲಾಸಿಟಿ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಥರ್ಮಲ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ದಿ ಝೀರೋ. ಟೋಟಲ್ ಥರ್ಮಲ್ ವೆಲಾಸಿಟಿ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ಬಟ್ ಇಫ್ ಯು ಕನ್ಸಿಡರ್ ಫಾರ್ ನ ಓನ್ಲಿ ಒನ್ ಇಲೆಕ್ಟ್ರಾನ್, ಒಂದೇ ಇಲೆಕ್ಟ್ರಾನ್ ವೆಲಾಸಿಟಿ ಎಷ್ಟಿರುತ್ತೆ? 10 to the power 5 meter per second ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಮೂವ್ ಆಗ್ತಾ ಇದೆ, ಇನ್ನೊಂದು ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಇರುತ್ತೆ. ಹಾಗಾಗಿ ಏನಾಗುತ್ತೆ? ಈ ವೆಲಾಸಿಟಿ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಅದೇ ತರ ಇನ್ನೊಂದು ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಇದ್ರೆ ಇನ್ನೊಂದು ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಇರುತ್ತೆ. ಸೊ ಇಟ್ ವಿಲ್ ಬಿ ಕ್ಯಾನ್ಸಲ್ ಔಟ್. ರ್ಯಾಂಡಮ್ ಆಗಿ ಇಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರೋದ್ರಿಂದ ಸೊ ದ ಟೋಟಲ್ ಥರ್ಮಲ್ ವೆಲಾಸಿಟಿ ಇಟ್ ವಿಲ್ ಬಿ ದಿ ಝೀರೋ. ಬಟ್ ಇಫ್ ಯು ಕನ್ಸಿಡರ್ ಫಾರ್ ನಾವು ಓನ್ಲಿ ಒನ್ ಸಿಂಗಲ್ ಇಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ವಿಲ್ ಬಿ ದಿ 10 to the power 5 meter per second ಆಗಿರುತ್ತೆ. ಓಕೆ, now we will study now if I give the current external electric field ಅನ್ನ ಕೊಟ್ರೆ, ಒಂದ್ ವೇಳೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಟ್ರೆ ಅವಾಗ ಅದರ ವೆಲಾಸಿಟಿ ಎಷ್ಟಾಗತ್ತೆ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಡ್ರಿಫ್ಟ್ ವೆಲಾಸಿಟಿ, ಡ್ರಿಫ್ಟ್ ಆಗುತ್ತೆ. ಈಗ ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಇದಕ್ಕೆ ಏನ್ ಮಾಡಿದೀನಿ, ಇದೇ ರಾಡಿಗೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ತೀನಿ. ಬ್ಯಾಟ್ರಿ ಕನೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ವಿ ಆರ್ ಗಿವಿಂಗ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಸಪ್ಲೈ ಮಾಡ್ತಾ ಇದೀವಿ. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಸಪ್ಲೈ ಮಾಡೋದ್ರಿಂದ ಏನಾಗುತ್ತೆ? ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಹೀಗೆ ಹೋಗ್ತಾ ಇರೋದು ಏನಾಗುತ್ತೆ? ಇಟ್ ವಿಲ್ ಬಿ ಗೆಟ್ ಡ್ರಿಫ್ಟೆಡ್. ಹೀಗೆ ಹೋಗ್ತಾ ಇರ್ಬೇಕಂತ ಇಲೆಕ್ಟ್ರಾನ್, ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತಾ ಇರುವಂತ ಇಲೆಕ್ಟ್ರಾನ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಡೆ ಏನಾಗುತ್ತೆ? ಇದು ಅಟ್ರಾಕ್ಷನ್ ಆಗುತ್ತೆ. ಸೊ ಹೀಗೆ ಹೋಗ್ತಾ ಇರುವಂತ ಇಲೆಕ್ಟ್ರಾನ್ಸ್ ಇದು ಈ ತರ ಡ್ರಿಫ್ಟ್ ಆಗುತ್ತೆ. ಸ್ಟ್ರೇಟ್ ಅಲ್ಲಿ ಹೋಗ್ತಾ ಇರುವಂತ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಇದು ಈ ಕಡೆ ಡ್ರಿಫ್ಟ್ ಆಗೋದ್ರಿಂದ ಸೊ ಇದರ ಎಲ್ಲಾ ಇಲೆಕ್ಟ್ರಾನ್ಸ್, ಒಂದ್ ಇಲೆಕ್ಟ್ರಾನ್ಸ್ ಈ ಕಡೆ ಇರುತ್ತೆ, ಅದೇ ತರ ಇನ್ನೊಂದು ಇಲೆಕ್ಟ್ರಾನ್ ಈ ಕಡೆ ಬರುತ್ತೆ. ಸೊ ಆಲ್ ದ ಇಲೆಕ್ಟ್ರಾನ್ಸ್ ಇಟ್ ವಿಲ್ ಬಿ ಮೂವ್ ಇನ್ ದ ಒನ್ ಸಿಂಗಲ್ ಡೈರೆಕ್ಷನ್. ಈ ಡೈರೆಕ್ಷನ್ ಅಲ್ಲಿ ಏನಾಗ್ತಾ ಹೋಗುತ್ತೆ? ಮೂವ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ದ ಡ್ರಿಫ್ಟ್ ವೆಲಾಸಿಟಿ ಆಫ್ಟರ್ ಗಿವಿಂಗ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಅವಾಗ ಇದರ ಡ್ರಿಫ್ಟ್ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ವ್ಯಾಲ್ಯೂ ಇಟ್ ವಿಲ್ ಬಿ ದಿ 10 to the power 4 meter per second. ಇದರ ವೆಲಾಸಿಟಿ ಎಷ್ಟಿರುತ್ತೆ? 10 to the power 4 meter per second ಇರುತ್ತೆ ಡ್ರಿಫ್ಟ್ ವೆಲಾಸಿಟಿ. Okay, so this is we will call it as what? Drift velocity. And mean free path, next one concept is mean free path. Okay, free path or mean free path. ಇಲ್ಲಿ ನೋಡಿ ಫ್ರೀ ಪಾತ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಮಾಲಿಕ್ಯೂಲ್ ಇರುತ್ತೆ, ಇಲ್ಲೊಂದು ಮಾಲಿಕ್ಯೂಲ್ ಇರುತ್ತೆ, ಇಲ್ಲಿ ಇಲೆಕ್ಟ್ರಾನ್ಸ್ ಇರುತ್ತಲ್ವಾ, ಇದು ಫ್ರೀ ಇಲೆಕ್ಟ್ರಾನ್ಸ್. ಈ ಇಲೆಕ್ಟ್ರಾನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಾ ರ್ಯಾಂಡಮ್ ಮೋಷನ್ ಮಾಡ್ತಾ ಇರ್ಬೇಕಾದ್ರೆ ಸೊ ಇಟ್ ವಿಲ್ ಬಿ ಕೊಲೈಡ್ ಟು ದಿಸ್ ಮಾಲಿಕ್ಯೂಲ್. ಈ ಮಾಲಿಕ್ಯೂಲ್ ಏನ್ ಮಾಡುತ್ತೆ? ಅದು ಕೊಲೈಡ್ ಆಗುತ್ತೆ. ಅದೇ ತರ ಇಲ್ಲೊಂದು ಮಾಲಿಕ್ಯೂಲ್ಸ್ ಇರುತ್ತೆ, ಈ ಕೊಲೈಡ್ ಆಗಿ ಮತ್ತೆ ಈ ಕಡೆ ಬರುತ್ತೆ. ಸೊ ಇದೇನಾಯ್ತು? ಈ ಇಲೆಕ್ಟ್ರಾನ್ಸ್ ಈ ಕಡೆಯಿಂದ ಈ ಕಡೆ ಮೂವ್ ಆಗ್ತಾ ಇದೆ, ಬಟ್ ಇಲ್ಲಿಂದ ಇಲ್ಲಿಗೆ ಈ ಪಾತ್ ಅಲ್ಲಿ ಯಾವುದೇ ರೀತಿಯಾದಂತಹ ಕೊಲಿಷನ್ಸ್ ಇರಲ್ಲ ಅಲ್ವಾ. ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ, ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಯಾವುದೇ ರೀತಿಯಾದಂತಹ ಕೊಲಿಷನ್ಸ್ ಇರಲ್ಲ. ಹಾಗಾಗಿ ಏನಾಗುತ್ತೆ? ಇಟ್ ವಿಲ್ ಬಿ ದಿ ಇದೇನಾಗಿರುತ್ತೆ? ಫ್ರೀ ಪಾತ್ ಆಗಿರುತ್ತೆ. ದಿಸ್ ಇಸ್ ದಿ ಫ್ರೀ ಪಾತ್. ಸೊ ಇದಕ್ಕೆ ಏನ್ ಹೇಳ್ತೀವಿ ನಾವು? ಫ್ರೀ ಪಾತ್ ಅಂತ ಹೇಳ್ತೇವೆ. ಓಕೆ, ಆರ್ ಮೀನ್ ಫ್ರೀ ಪಾತ್. ಓಕೆ, ಇದು ಮೀನ್ ಮಾಡಿದ್ರೆ ಏನಾಗುತ್ತೆ? ಇದೆಲ್ಲದ್ರದ್ದು ಮೀನ್ ಅವರೇಜ್ ತೆಗೆದ್ರೆ ಏನಾಗುತ್ತೆ? ಸೊ ಇಟ್ ವಿಲ್ ಬಿ ದಿ ಮೀನ್ ಫ್ರೀ ಪಾತ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ರಿಲ್ಯಾಕ್ಸೇಷನ್ ಟೈಮ್. relaxation time next one is relaxation time ಅಂತ ಹೇಳಿದ್ರೆ ಇಲ್ಲಿ ಒಂದು ಇಲೆಕ್ಟ್ರಾನ್, ಇಲ್ಲಿ ಮಾಲಿಕ್ಯೂಲ್ಸ್ ಇದೆ, ಇಲ್ಲೊಂದು ತುಂಬಾನೇ ಮಾಲಿಕ್ಯೂಲ್ಸ್ ಇದೆ. ಓಕೆ, ಸೊ ಈ ಇಲೆಕ್ಟ್ರಾನ್ ಇಲ್ಲಿರುವಂತ ಫ್ರೀ ಇಲೆಕ್ಟ್ರಾನ್ಸ್ ಏನಾಗುತ್ತೆ? ಈ ಪಾಯಿಂಟ್ ಈ ಮಾಲಿಕ್ಯೂಲ್ ಗಿಂದ ಈ ಡೈರೆಕ್ಷನ್ ಗೆ ಹೋಗ್ತಾ ಇರ್ಬೇಕಾದ್ರೆ ಅದೇ ತರ ಇಲ್ಲಿ ಕೊಲೈಡ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿರುವಂತ ಮಾಲಿಕ್ಯೂಲ್ ಇಂದ ಮತ್ತೆ ಕೊಲೈಡ್ ಆಗಿ ಏನಾಗುತ್ತೆ? ಅದು ಈ ಕಡೆ ಬರುತ್ತೆ.
ಮತ್ತೆ ಇಲ್ಲಿರುವಂತ ಮಾಲಿಕ್ಯೂಲ್ ಈ ಕಡೆ ಹೋಗಿ ಈ ಕಡೆ ಕೊಲೈಡ್ ಆಗುತ್ತೆ ಅಲ್ವಾ. ಸೊ ಈ ಟೈಮ್ ಪೀರಿಯಡ್ ಅಲ್ಲಿ ಈ ಡಿಸ್ಟೆನ್ಸ್ ಏನ್ ಹೇಳ್ತೀವಿ ನಾವು, ಈ ಡಿಸ್ಟೆನ್ಸ್ ಏನ್ ಹೇಳ್ತೀವಿ ನಾವು, ಫ್ರೀ ಪಾತ್ ಅಂತ ಹೇಳ್ತೇವೆ. ಆ ಟೈಮಿಗೆ, ಯಾವ ಟೈಮಿಗೆ ಈ ಕೊಲಿಷನ್ ಇಲ್ಲಿ ಸ್ಟಾರ್ಟಿಂಗ್ ಇದೆಯಲ್ವಾ, ಇಲ್ಲಿಂದ ಇಲ್ಲಿಗೆ ಕೊಲಿಷನ್, ಮತ್ತೆ ಇಲ್ಲಿಂದ ಇಲ್ಲಿಗೆ ಯಾವುದೇ ರೀತಿಯಾದಂತ ಕೊಲಿಷನ್ಸ್ ಆಗ್ತಾ ಇಲ್ಲ ಅಲ್ಲಿ, ಆ ಆರಾಮಾಗಿ ಫ್ರೀ ಆಗಿ ಮೂವ್ ಆಗ್ತಾ ಇದೆಯಲ್ವಾ ಇಲೆಕ್ಟ್ರಾನು. ಸೊ ಈ ಟೈಮಿಗೆ ಏನ್ ಹೇಳ್ತೀವಿ, ಈ ಇಲೆಕ್ಟ್ರಾನು ಈ ಪಾಯಿಂಟ್ ಇಂದ, ಈ ಪಿ ಪಾಯಿಂಟ್ ಇಂದ ಕ್ಯೂ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ. ಈ ಇಲೆಕ್ಟ್ರಾನ್ ಪಿ ಪಾಯಿಂಟ್ ಇಂದ ಕ್ಯೂ ಪಾಯಿಂಟ್ ಗೆ ಹೋಗಿ ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತಲ್ವಾ, ಅಲ್ಲಿ ಯಾವುದೇ ರೀತಿಯಾದಂತಹ ಏನೋ ಕೊಲಿಷನ್ಸ್ ಇಲ್ಲ. ಸೊ ಆ ಟೈಮಿಗೆ ಏನ್ ಹೇಳ್ತೀವಿ ನಾವು, ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೇವೆ. ಓಕೆ, ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ನಾವು ವಿ ವಿಲ್ ಸಿ ದಟ್ ಈಸ್ ಅ ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿದ್ರೆ ವೆನ್ ವಿ ಅಪ್ಲೈ ದಿ ಎಲೆಕ್ಟ್ರಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾಗ ಏನಾಗುತ್ತೆ, ಅದು ಡ್ರಿಫ್ಟ್ ಆಗಿ ಮೂವ್ ಆಗುತ್ತಲ್ವಾ, ಅದಕ್ಕೆ ಏನ್ ಹೇಳ್ತೀವಿ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳ್ತೇವೆ. ಸೊ ದ ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಈಸ್ ದಟ್ ಈಸ್ ಟಿ, that is tau, that is relaxation time into TeE divided by m, and this m is the mass of an electron. So this is TeM, this is steam. ಇದನ್ನ ಹೇಗೆ ನೆನ್ಪಿಟ್ಕೊಳ್ಬಹುದು ಅಂತ ಹೇಳಿದ್ರೆ, ಡ್ರಿಫ್ಟ್ ವೆಲಾಸಿಟಿ ದಟ್ ಇಸ್ ಅ TeM, ಟೀಮ್ ದಟ್ ಇಸ್ ಟಿ ಅಂತ ಹೇಳಿದ್ರೆ ದಿಸ್ ಇಸ್ ಅ ರಿಲ್ಯಾಕ್ಸೇಷನ್ ಟೈಮ್, ಇ ಅಂತ ಹೇಳಿದ್ರೆ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್, ದಿಸ್ ಕ್ಯಾಪಿಟಲ್ ಇ ಅಂತ ಹೇಳಿದ್ರೆ electric field divided by mass of an electron. This is the drift velocity formula. ಅದೇ ತರನೇ current. Now we have to calculate the current in terms of drift velocity. ಒಂದ್ ವೇಳೆ ಕರೆಂಟ್ ಅನ್ನ ಡ್ರಿಫ್ಟ್ ವೆಲಾಸಿಟಿ ಟರ್ಮ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಹೇಗೆ ಬರಿಬಹುದು ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ವೀನಾ. ಇದನ್ನ ಹೇಗೆ ನೆನ್ಪಿಟ್ಕೊಳ್ಬಹುದು ಅಂತ ಹೇಳಿದ್ರೆ ವೀನಾ. ಸೊ ವಿ here NEEVD, ಆರ್ ಹೀಗೂ ನೆನ್ಪಿಟ್ಕೊಳ್ಬಹುದು NEVD, ಆರ್ ವಿ ಕ್ಯಾನ್ ರೈಟ್ ಆಸ್ ನ ವೀಣಾ ಅಂತಾನು ನೆನ್ಪಿಟ್ಕೊಳ್ಬಹುದು, ಹೀಗೂ ನೆನ್ಪಿಟ್ಕೊಳ್ಬಹುದು. ದಟ್ ಇಸ್ ವಾಟ್ ಇಯರ್ ಐ ಕರೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, ವೀಣಾ. ಓಕೆ, ಸೊ ದಿಸ್ ಇಸ್ ವೀಣಾ, ದಟ್ ಇಸ್ VD, ದಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ. ಇ ಅಂತ ಹೇಳಿದ್ರೆ ಚಾರ್ಜು, ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ electrons per unit volume, and A is the area. Okay, so this is a current in terms of drift velocity, current in terms of drift velocity. ಅದೇ ತರನೇ ಇನ್ನೊಂದು ಫಾರ್ಮುಲಾ ಬರುತ್ತೆ, ದಟ್ ಇಸ್ ಮೊಬಿಲಿಟಿ ಅಂತ ಹೇಳಿದ್ರೆ ಏನು, ಸೊ ಮೊಬಿಲಿಟಿ ಮೀನ್ಸ್ ಇಟ್ ಕ್ಯಾನ್ ದ ಇಲೆಕ್ಟ್ರಾನ್ ಇಟ್ ಕ್ಯಾನ್ ಫ್ರೀಲಿ ಮೂವ್. ಈ ಎಲೆಕ್ಟ್ರಾನ್ ಏನಾಗುತ್ತೋ ಫ್ರೀ ಆಗಿ ಮೂವ್ ಆಗೋದು, ಇದಕ್ಕೆ ಏನ್ ಹೇಳ್ತೀವಿ ನಾವು ಮೊಬಿಲಿಟಿ ಅಂತ ಹೇಳ್ತೇವೆ. ಸೊ ದ ಮೊಬಿಲಿಟಿ formula we can write as na VD divided by E. Okay, mobility formula that is mu. This mu is equals to VD divided by E ಆಗಿರುತ್ತೆ. Okay, and this is if I write this formula, ಇದನ್ನ ಹೇಗೆ ಬರೀಬಹುದು, ಈಗ ಡ್ರಿಫ್ಟ್ ವೆಲಾಸಿಟಿ ಏನಾಗಿರುತ್ತೆ, ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಏನು, TeE divided by M divided by E. So E ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ದ ಮೊಬಿಲಿಟಿ ಫಾರ್ಮುಲಾ ಹೀಗೂ ಬರೀಬಹುದು, ಟೌ ಇಂಟು E divided by M ಆಗಿರುತ್ತೆ. So this is the one more formula. Okay, and the next one is conductivity. Okay, ಕಂಡಕ್ಟಿವಿಟಿ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಕಂಡಕ್ಟಿವಿಟಿ ಇಸ್ ದಟ್ ಇಸ್ N into E square into T divided by M. So this is the conductivity formula. ಕಂಡಕ್ಟಿವಿಟಿ ಅಂತ ಹೇಳಿದ್ರೆ that is it can conduct the electron, conduct the current. ಒಂದು ಕರೆಂಟ್ ತನ್ನೊಳಗಡೆ ಬಿಟ್ಕೊಡತ್ತಲ್ವಾ, ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು ಕಂಡಕ್ಟಿವಿಟಿ ಅಂತ ಹೇಳ್ತೇವೆ, ಕಂಡಕ್ಟಿವಿಟಿ. ಅಂಡ್ ದ ರೆಸಿಸ್ಟಿವಿಟಿ ಅಂತ ಹೇಳಿದ್ರೆ ಏನು, ರೆಸಿಸ್ಟಿವಿಟಿ ಅಂತ ಹೇಳಿದ್ರೆ it will opposes. Okay, it's an opposition of the current ಅನ್ನ ಏನ್ ಮಾಡಬಹುದು, ಅಪೋಸಿಟ್ ಮಾಡೋದು. ಇದಕ್ಕೆ ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ, ದ ರೆಸಿಸ್ಟಿವಿಟಿ ಈಸ್ ಅನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಕಂಡಕ್ಟಿವಿಟಿ, ದಟ್ ಈಸ್ 1/σ ಅಂತಾನು ಬರೀಬಹುದು. ದಿಸ್ ಇಸ್ rho is equals to, that is resistivity we can write as 1 upon rho, conductivity 1 upon conductivity ಅಂತ ಬರೀಬಹುದು. ಸೊ ದಿಸ್ ಇಸ್ ರೆಸಿಸ್ಟಿವಿಟಿ ನ ಹೀಗೂ ಬರೀಬಹುದು, ರೆಸಿಸ್ಟಿವಿಟಿ ವಿಚ್ ಇಸ್ ಈಕ್ವಲ್ಸ್ ಟು m divided by n into E square into tau. Okay, this is the one more formula. Okay, now we will go for the some problems. Okay, we will study some problems now.
the first problem, that is uh, 10 million electrons. Okay, 10 million electron passes from a point P to Q. Okay, 10 million electron ಎಲ್ಲಿಂದ ಎಲ್ಲಿ ಪಾಸ್ ಆಗ್ತಾ ಇದೆ? P ಪಾಯಿಂಟ್ ಇಂದ Q ಪಾಯಿಂಟ್ ಗೆ ಪಾಸ್ ಆಗ್ತಾ ಇದೆ. ಇನ್ ಎಷ್ಟು ಸೆಕೆಂಡ್ಸ್ ಗೆ ಇದು? 1 ಮೈಕ್ರೋ ಸೆಕೆಂಡ್. 1 ಮೈಕ್ರೋ ಸೆಕೆಂಡಿಗೆ ಇಲೆಕ್ಟ್ರಾನ್ ಎಷ್ಟು ಇಲೆಕ್ಟ್ರಾನ್ಸ್ ಪಾಸ್ ಆಗ್ತಾ ಇದೆ? 10 ಮಿಲಿಯನ್ ಇಲೆಕ್ಟ್ರಾನ್ ಪಾಸ್ ಆಗ್ತಾ ಇದೆ. ಯಾವ ಪಾಯಿಂಟ್ ಇಂದ? P ಪಾಯಿಂಟ್ ಇಂದ Q ಪಾಯಿಂಟ್ ಗೆ. ಓಕೆ, P ಪಾಯಿಂಟ್ ಇಂದ Q ಪಾಯಿಂಟ್ ಗೆ ಅಷ್ಟು ಇಲೆಕ್ಟ್ರಾನ್ ಪಾಸ್ ಆಗ್ತಾ ಇದೆ. Okay, so what we have to find out? We have to find out the current and its direction. We have to calculate the current ಅನ್ನ calculate ಮಾಡಬೇಕು. So what's the mean by current? Current is equals to dq divided by dt ಅಲ್ವಾ? Current is equals to dq divided by dt. dq value ಎಷ್ಟಿದೆ? dq ಅಂತ ಹೇಳಿದ್ರೆ q is equals to, what's the q? Quantization of charge ಅಲ್ವಾ? n into e. q is equals to n into e. ಇಲ್ಲಿ ಎಷ್ಟು electrons ಪಾಸ್ ಆಗ್ತಾ ಇದೆ? 10 million electrons. 10 million electrons ಅಂತ ಹೇಳಿದ್ರೆ ಎಷ್ಟಾಗಿರುತ್ತೆ? It will be the, that is 10 to the power 7 into 10 million ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 10 to the power 7 n. e ಅಂತ ಹೇಳಿದ್ರೆ ಏನಾಗುತ್ತೆ? This is the charge of an electron. Charge of an electron is 1.6 into 10 to the power minus 19 divided by, in 1 microsecond. 1 microsecond ಅಂತ ಹೇಳಿದ್ರೆ ಎಷ್ಟಾಗಿರುತ್ತೆ? 10 to the power minus 6. Okay, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ here we will get the 1.6 into 10 to the power minus 6. So 10 to the power minus 1.6 into 10 to the power minus 6. So the current direction ಹೇಗಿರುತ್ತೆ ಅಂತ ಹೇಳಿದ್ರೆ from the Q to P. ಇಲ್ಲಿ ನೋಡಿ, ಕರೆಂಟ್ ಡೈರೆಕ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದ್ ವೇಳೆ ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಮೂವ್ ಆಗ್ತಾ ಇದ್ರೆ ಕರೆಂಟ್ ಡೈರೆಕ್ಷನ್ ಏನಾಗಿರುತ್ತೆ? ಇಟ್ ಈಸ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇರುತ್ತೆ. ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಮೂವ್ ಆದ್ರೆ ಕರೆಂಟ್ ಯಾವ ಡೈರೆಕ್ಷನ್ ಇರುತ್ತೆ? ಈ ಡೈರೆಕ್ಷನ್ ಇರುತ್ತೆ. ದಟ್ ಈಸ್ ಅನ್ ಐ ಡೈರೆಕ್ಷನ್. ಓಕೆ, ಐ ವಿಲ್ ಬಿ ದಿ, ದಿಸ್ ಇಸ್ ಡೈರೆಕ್ಷನ್. ಐ ಡೈರೆಕ್ಷನ್ ಹೀಗಿರುತ್ತೆ, ಇಲೆಕ್ಟ್ರಾನ್ ಡೈರೆಕ್ಷನ್ ಹೀಗಿರುತ್ತೆ. ದಿಸ್ ಇಸ್ ದಿ ಕರೆಂಟ್. ಸೊ ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ಸಿ ಇಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. The current in a wire is given by an equation. Okay, current ಕೊಟ್ಟಿದ್ದಾರೆ, I value ಕೊಟ್ಟಿದ್ದಾರೆ, that is I is equals to 2t square minus 3t plus 1. The charge through the cross section of a wire in a time interval t is equals to 3 seconds to t is equals to 5 seconds. 3ರಿಂದ 5ನೇ ಸೆಕೆಂಡಿನ ನಡುವೆ ಇರುವ ಈ ನಡುವೆಯಲ್ಲಿ ಎಷ್ಟು ಚಾರ್ಜ್ ಫ್ಲೋ ಆಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ here this is given, that is an I is equals to what? dq divided by dt ಅಲ್ವಾ? That is what here dq is equals to what? I into dt. Is it clear? I into dt. ನನಗೇನ್ ಬೇಕು? That is q ಬೇಕು. So q ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? We have to go for the integration. Integration of I into dt ಅಲ್ವಾ? I value ಏನಿದೆ? So integration of I value ಕೊಟ್ಟಿದ್ದಾರೆ, that is 2t square minus 3t plus 1 into dt. Now we will integrate it. Integration ಮಾಡಿದಾಗ ಏನ್ ಸಿಗುತ್ತೆ? That is 2 into 2 t to the power 3 divided by 3 minus 3 into t square divided by 2 plus t. And the limits ಎಷ್ಟಿದೆ ಇಲ್ಲಿ? ಲಿಮಿಟ್ಸ್ ಕೊಟ್ಟಿರೋದು ಎಷ್ಟು? 3 to 5 seconds. ಎಷ್ಟು ಕೊಟ್ಟಿದ್ದಾರೆ ಅವರು? ಲಿಮಿಟ್ಸ್ ಎಷ್ಟಿದೆ? 3 ದಿಂದ 5 seconds. ಇಲ್ಲಿ ಎಷ್ಟಿದೆ? 3 ದಿಂದ 5 seconds. Now we will substitute the values. Substitute the values ಅನ್ನ ಫಸ್ಟ್ ಏನೋ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಅಪ್ಪರ್ ಲಿಮಿಟ್ ಎಷ್ಟಿದೆ? 2 ಡಿವೈಡ್, ಇದು ಆನ್ಸರ್ ಎಷ್ಟಿದೆ? This is 2 divided by 3 into 5 cube minus 3 divided by 2 into 5 square plus 5. Okay, minus lower limit ಎಷ್ಟಿದೆ? Lower limit is 2 divided by 3 into 3 cube minus, okay, minus 3 divided by 2 into 3 square plus t, that is 3. Now see here, ಈಗ ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ಇಲ್ಲಿ 2 by 3 ಇದೆ, 2 by 3 ಇದೆ. We will take the common
2 divided by 3 into this is 5 square. 5 square ಎಷ್ಟಾಗಿ 5 cube. 5 cube ಏನಾಗಿರುತ್ತೆ? That is 125 minus 3 cube ಎಷ್ಟಾಗಿರುತ್ತೆ? That is 27. Okay. Now I will take this is minus 3 by 2 ನ ಕಾಮನ್ ತೆಗಿತೀನಿ. minus 3 by 2 ನ ಕಾಮನ್ ತೆಗಿತೀನಿ. ಉಳಿದಿರೋದೆಷ್ಟು? 5 square. 5 square ಅಷ್ಟು ಅಂತ ಹೇಳಿದ್ರೆ ಎಷ್ಟಾಗಿರುತ್ತೆ? 25 minus ಇಲ್ಲಿ ಎಷ್ಟಿದೆ? 3 square, that is 9. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ? 5 ಇದೆ ಮೈನಸ್ 3 ಆಗುತ್ತೆ. ಓಕೆ, ಸೊ ಇದನ್ನೆಲ್ಲವನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಹಿಯರ್ ವಿ ವಿಲ್ ಗೆಟ್ ದಿ ಆನ್ಸರ್, ದಟ್ ಈಸ್ 43.34 ಕೂಲಮ್. ಆನ್ಸರ್ ಎಷ್ಟು ಬರುತ್ತೆ? 43.34 ಕೂಲಮ್. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಈಸ್ ದಿ ಆನ್ಸರ್. ಓಕೆ, for the next one. Next question is, a current in a wire varies with the time according to the equation I is equals to 4 plus 2t, where I is the ampere in ampere and t is the seconds. The quantity of the charge which has passes through the cross-sectional area when t is equals to 2 to t is equals to minus 6 seconds ಅಂತ ಕೇಳಿದ್ದಾರೆ. ಇಲ್ಲಿ ಸೇಮ್ ಪ್ರಾಬ್ಲಮ್ ಇದು, ಸೇಮ್ ಆಸ್ ಇಟ್ ಈಸ್, ದಟ್ ಇಸ್ ಟಿ ಐ is equals to 4 plus 2t. ಓಕೆ, ಐ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯೂ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯೂ is equals to what? Integration of I into dt. So Q which is equals to integration of I value ಎಷ್ಟಿದೆ? That is 4 plus 2t into dt. Okay, this is 4t plus integration ಮಾಡಿದ್ರೆ ಎಷ್ಟಾಗುತ್ತೆ? 4t plus 2t square divided by 2. So 2 get cancels. So it will be the 4t plus t square and the limit ಎಷ್ಟಿದೆ? This is, it will be the 2 ದಿಂದ 6 seconds ಅಂತ ಹೇಳಿದ್ದಾರೆ. ಎಷ್ಟು? 2 ದಿಂದ 6 seconds. ಫಸ್ಟ್ ಏನ್ ಮಾಡಬೇಕು? ಅಪ್ಪರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಮೇಲೆ ಲೋವರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಪ್ಪರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಇಸ್ 4 into 6 plus 6 square minus lower limit, that is 4 into this is 2 plus 2 square. Okay, and when you simplify it, full simplify ಮಾಡಿದ್ರೆ so its answer it will be the 48 coulomb. ಎಷ್ಟು ಬರುತ್ತೆ? 48 coulomb ಬರುತ್ತೆ. So that's answer, it will be the 48 coulomb. Okay, so now so next, that is a wire of a resistance 4 ohm is used to wind a coil of radius 7 centimeter. The wire has a diameter of 1.4 millimeter and the specific resistance of the material is 2 into 10 to the power minus 7 ohm meter. The number of turns in the coil is, ಇಲ್ಲಿ ಒಂದು ವೈರ್ ಕೊಟ್ಟಿದ್ದಾರೆ, ವೈರ್ದು ರೆಸಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ದಾರೆ? ವೈರ್ ನ ರೆಸಿಸ್ಟೆನ್ಸ್ 4 ಓಮ್ ಅಂತ ಹೇಳಿದ್ದಾರೆ. ಓಕೆ, ಟು ವೈಂಡ್ ಅ ಕಾಯಿಲ್ ಆಫ್ ರೇಡಿಯಸ್. ರೇಡಿಯಸ್ ಎಷ್ಟಿದೆ? ಇದರ ರೇಡಿಯಸ್ ವೈಂಡ್ ಮಾಡಿದವಾಗ ದಟ್ ಈಸ್ 7 ಸೆಂಟಿಮೀಟರ್ ಇದೆ. ಕಾಯಿಲ್ ಅನ್ನ ವೂಂಡ್ ಮಾಡಿದ್ದಾರೆ. ಓಕೆ, 7 ಸೆಂಟಿಮೀಟರ್ ರೇಡಿಯಸ್ ಇದೆ ಅಂಡ್ ದ ವೈರ್ ಹ್ಯಾಸ್ ಅ ಡಯಾಮೀಟರ್. ವೈರ್ದು ಡಯಾಮೀಟರ್ ಎಷ್ಟಿದೆ? ದಟ್ ಈಸ್ ಡಿ ಈಸ್ ಈಕ್ವಲ್ಸ್ ಟು 1.4 ಮಿಲಿಮೀಟರ್. ಓಕೆ, ಹಾಗಾದ್ರೆ ಇದರ ರೇಡಿಯಸ್ ಏನಾಗಿರುತ್ತೆ? ಇದರ ರೇಡಿಯಸ್ ದಟ್ ಈಸ್ ಇಟ್ ವಿಲ್ ಬಿ ದಿ this is 0.7 into 10 to the power minus 3, that is d divided by 2 ಅಲ್ವಾ? ಎಷ್ಟು ಬರುತ್ತೆ ಅದು? it will be the 0.7 ಅಲ್ವಾ? 14 divided 1.4 divided by 2 ಆಗಿರುತ್ತೆ. ಓಕೆ, 10 to the power minus 3 millimeter. ಓಕೆ, ಆರ್ ವ್ಯಾಲ್ಯೂ. ಮತ್ತೇನು ಕೊಟ್ಟಿದ್ದಾರೆ ಇಲ್ಲಿ? the specific resistance of the material, that is resistivity ಕೊಟ್ಟಿದ್ದಾರೆ. ರೆಸಿಸ್ಟಿವಿಟಿ ಎಷ್ಟಿದೆ? 2 into 10 to the power minus 7 ಕೊಟ್ಟಿದ್ದಾರೆ ಓಮ್ ಮೀಟರ್. ಸೊ ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಎನ್ ನಂಬರ್ ಅನ್ನ
ಕ್ಯಾಲ್ಕುಲೇಟ್ ಮಾಡಬೇಕು, ಎನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲೊಂದು ವೈರ್ ಇದೆ, ಇದನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲೊಂದು ವೈರ್ ಇದೆ, ಇದನ್ನ ಏನ್ ಮಾಡಿದ್ದಾರೆ, ವೌಂಡ್ ಮಾಡಿದ್ದಾರೆ. ವೈರ್ ಆಫ್ ರೆಸಿಸ್ಟೆನ್ಸ್ ಈಸ್ ಟು ಬಿ ವೌಂಡೆಡ್. ಇದೊಂದು ವೈರ್ ಇದೆ, ಇದನ್ನ ಈ ತರ ಏನ್ ಮಾಡಿದ್ದಾರೆ, ವೌಂಡ್ ಮಾಡಿದ್ದಾರೆ, ಈ ತರ ವೌಂಡ್ ಮಾಡಿದ್ದಾರೆ. ಓಕೆ, ಹೀಗೆ ಇಟ್ಕೊಂಡು ವೌಂಡ್ ಮಾಡ್ತಾ ಹೋಗಿದ್ದಾರೆ. ಈಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದರ ರೇಡಿಯಸ್ ಇಲ್ಲಿಂದ ಇಲ್ಲಿಗೆ ಇರುವಂತದ್ದು ರೇಡಿಯಸ್ ಎಷ್ಟಿದೆ, ದಟ್ ಇಸ್ 7 ಸೆಂಟಿಮೀಟರ್. ಈ ವೈರಿನ ರೇಡಿಯಸ್ ಎಷ್ಟಿದೆ, ಡಯಾಮೀಟರ್ ಕೊಟ್ಟಿದ್ದಾರೆ, ದಟ್ ಇಸ್ 1.4 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ ಅಂಡ್ ಎನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ನಮಗೆ, ಅಲ್ವಾ? ಸೊ ವಿ ನೋ ದಟ್ ದ ಟೋಟಲ್ ಲೆಂತ್ ಏನಾಗಿರುತ್ತೆ, ಸೊ ಟೋಟಲ್ ಲೆಂತ್, ಈ ವೈರಿನ ಟೋಟಲ್ ಲೆಂತ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 2πr ಇಂಟು ಎನ್ ಆಗಿರುತ್ತೆ. 2π ಅಂತ ಹೇಳಿದ್ರೆ ಒಂದು ಸಿಂಗಲ್ ಸರ್ಕಲ್, ಒಂದು ಕಾಯಿಲ್ ಅನ್ನ ಈ ಕಡೆ ಒಂದು ಸುತ್ತಲಿಕ್ಕೆ ಇದರ ಲೆಂತ್ ಎಷ್ಟಾಗಿರುತ್ತೆ, 2πr ಇರುತ್ತೆ. ಎಷ್ಟು ಟರ್ನ್ಸ್ ಸುತ್ತಿದ್ದಾರೆ, ಎಷ್ಟು ನಂಬರ್ ಆಫ್ ಟರ್ನ್ಸ್ ಹಾಕಿದ್ದಾರೆ, ಇದು 1 ಟರ್ನ್ ಆಯ್ತು. ಆಮೇಲೆ ಇಲ್ಲಿ ಇನ್ನೊಂದು ಟರ್ನ್ ಹಾಕಿದ್ದಾರೆ, ಅದೇ ತರ ಇನ್ನೊಂದು ಟರ್ನ್ ಹಾಕಿದ್ದಾರೆ, ಇನ್ನೊಂದು ಟರ್ನ್ ಹಾಕಿದ್ದಾರೆ, ಈ ತರ ಕಂಟಿನ್ಯೂಸ್ ಆಗಿ ನಂಬರ್ ಆಫ್ ಟರ್ನ್ಸ್ ಆದ್ರೆ ಏನಾಗಿರುತ್ತೆ, ಇಟ್ ವಿಲ್ ಬಿ ದಿ ಎನ್. ಸೊ ದಟ್ ಈಸ್ 2πr ಇಂಟು ಎನ್ ಆಗಿರುತ್ತೆ. ಸೊ ಇಟ್ ವಿಲ್ 2 ಇಂಟು ಪೈ ವ್ಯಾಲ್ಯೂ ಎಷ್ಟಿದೆ, 3.142 ಇಂಟು ಆರ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಸೊ ಇಟ್ ವಿಲ್ ಬಿ ದಿ this is 7 into 10 to the power, this is divided by 2, ಎಷ್ಟಾಗುತ್ತೆ, it will be the 7 into 10 to the power minus 2 into okay, this is ಬರ್ತಿದ್ದೀನಿ ನಾನು, ಎಷ್ಟು ಬರುತ್ತೆ ಇದು, this is 1.4 divided by 2. okay, this is r is equals to 1.4 divided by 2, okay, millimeter. That is 14, 1 divided by 2 millimeter. It will be the 7.7 into 10 to the power minus 2 into this is n. okay, ಸೊ ಇದರ ಎನ್ ವ್ಯಾಲ್ಯೂ ಸಿಗುತ್ತೆ. ಇದೇನಿತ್ತು, ಟೋಟಲ್ ಲೆಂತ್ ಸಿಕ್ತು. ನಮಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ನಂಬರ್ ಆಫ್ ಏನ್ ಬೇಕು ನಮ್ಗೆ, ಇದು ಎನ್ ವ್ಯಾಲ್ಯೂ ಬೇಕು. ಎನ್ ಅಂತ ಹೇಳಿದ್ರೆ ಏನು, ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ಸ್ ಟು ಆರ್ ಇಂಟು ರೋ ಇಂಟು ಎಲ್ ಇಂಟು ಎನ್. ಓಕೆ, ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಇಂಟು ಎನ್. ಈಗ ನಮ್ಗೆ ಎಲ್ ವ್ಯಾಲ್ಯೂ ಗೊತ್ತಿದೆ ಅಲ್ವಾ, ಎಲ್ ಅಂತ ಹೇಳಿದ್ರೆ ಏನು, ಎಲ್ ಇಸ್ ಈಕ್ವಲ್ಸ್ ಟು ಎಲ್, ದಿಸ್ ಇಸ್ ಎಲ್ ವ್ಯಾಲ್ಯೂ, ಎಲ್ ಇಸ್ ಈಕ್ವಲ್ಸ್ ಟು ವಾಟ್, ದಿಸ್ ಇಸ್ ರೋ ಪೈ ಇಂಟು ಎ. okay, this is a, ರೋ ಇಂಟು ಆರ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ರೆಸಿಸ್ಟೆನ್ಸ್, ದಟ್ ಈಸ್ ರೆಸಿಸ್ಟಿವಿಟಿ ಇಂಟು ಲೆಂತ್ ಡಿವೈಡ್ ಬೈ ಏರಿಯಾ. ಸೊ ಎಲ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಎಲ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಆರ್ ಇಂಟು ಎ ಡಿವೈಡ್ ಬೈ ರೆಸಿಸ್ಟಿವಿಟಿ. ಸೊ ದಿಸ್ ಇಸ್ ಆಲ್ಸೋ ಈಕ್ವಲ್ಸ್ ಟು 2πr ಇಂಟು ಎನ್ ಆಗಿರುತ್ತೆ. ದಿಸ್ ಎಲ್ ಅನ್ನ ಏನು ಬರೀಬಹುದು, 2πr ಇಂಟು ಎನ್. ಓಕೆ, ಸೊ n is equals to ನಮಗೇನ್ ಬೇಕು, n ಬೇಕು. n is equals to what, r a divided by rho into 2 pi r. So this is, we can write it as ಈಗ ಏನ್ ಮಾಡ್ತೀವಿ ನಾವು, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಯಾವುದು, this is radius. ರೆಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಎಷ್ಟಿದೆ, ದಟ್ ಈಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 4. ಓಕೆ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆರ್ ವ್ಯಾಲ್ಯೂ ಎಷ್ಟಿದೆ, 4 ಓಮ್, 4 ಓಮ್. ಅಂಡ್ ದಿ ಏರಿಯಾ ಎಷ್ಟಾಗಿರುತ್ತೆ, ದಟ್ ಈಸ್ 2πr ಅಲ್ವಾ, ಪೈ ಆರ್ ಸ್ಕ್ವೇರ್, ದಟ್ ಈಸ್ pi r square, that is 0.7 into 10 to the power minus 3 r square, that is whole square, divided by rho into 2 pi r. r value ಎಷ್ಟಿದೆ ಇಲ್ಲಿ, ಇದರದ್ದು ವ್ಯಾಲ್ಯೂ ದಟ್ ಈಸ್ 7 ಸೆಂಟಿಮೀಟರ್ ಇದಿಲ್ಲ, 10 to the power minus 2. ಓಕೆ, 10 to the power minus 2. ಸೊ ಇದನ್ನ ಫುಲ್ಲಿ ಸಿಂಪ್ಲಿಫೈ ಮಾಡಿದ್ರೆ, here we will get the value that is equals to ಎಷ್ಟು ಬರುತ್ತೆ, it is equals to 70 ಬರುತ್ತೆ. ಸೊ ಆನ್ಸರ್ n is equals to 70.
Okay. Thank you guys. Now, Sako, now we will study